ಹೆಸರೂರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ. ಹೆಸರೂರ ಗ್ರಾಮವು 1962-63ನೇ ಸಾಲಿನಲ್ಲಿ ತುಂಗಭದ್ರಾ ಡ್ಯಾಂ ಒಳಗಡೆ ಪ್ರದೇಶವಾಗಿದ್ದು, ಸರ್ಕಾರವು ನಮ್ಮ ಹಳೆಯ ಗ್ರಾಮವನ್ನ ಸಂಪೂರ್ಣ ಸ್ವಾಧೀನಪಡಿಸಿಕೊಂಡಿದ್ದು ಇರುತ್ತದೆ. ಅದೇ ರೀತಿಯಾಗಿ ಸಾರ್ವಜನಿಕರ ಪುನರ್ವಸತಿ ಕಲ್ಪಿಸುವ ಸಲುವಾಗಿ ಸುಮಾರು 72 ಎಕರೆಗಳ ಜಮೀನನ್ನು ಹೊಸ ಗ್ರಾಮಕ್ಕಾಗಿ ಸ್ವಾಧೀನಪಡಿಸಿಕೊಂಡು ಸಾರ್ವಜನಿಕರ ಪುನರ್ವಸತಿಗಾಗಿ ಹಂಚಿಕೆ ಮಾಡಿರುತ್ತಾರೆ. ಆದರೆ ಅಂದಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೇವಲ 36 ಎಕರೆ ಮಾತ್ರ ಮೂಲ ಮಾಲೀಕರ ಹೆಸರನ್ನು ಕಡಿಮೆ ಮಾಡಿ ಗ್ರಾಮ ಠಾಣಾ ಎಂದು ನಮೂದಿಸಿ ದಾಖಲಿಸಿದ್ದಾರೆ. ಇನ್ನುಳಿದ ಸುಮಾರು 36 ಎಕರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಥವಾ ಅಂದಿನ ಸರ್ಕಾರದ ನಿರ್ಲಕ್ಷ್ಯದಿಂದ ಮೂಲ ಮಾಲೀಕರ ಹೆಸರಲ್ಲಿ ಜಮೀನು ಉಳಿದಿರುತ್ತದೆ. ಆದರೆ 72 ಎಕರೆಗಳು ಭೂಸ್ವಾಧೀನಗೊಂಡ ದಾಖಲಾತಿಗಳು ಇದ್ದರೂ ಕೂಡ ಇಲ್ಲಿಯ ತನಕ ಯಾವ ಅಧಿಕಾರಿಗಳಾಗಲಿ ಯಾವ ಸರ್ಕಾರವಾಗಲಿ ಇದರ ಬಗ್ಗೆ ವಿಚಾರಿಸದೇ ಇರುವುದು ಈಗ ನಮ್ಮ ಗ್ರಾಮದಲ್ಲಿ ವಾಸಿಸುವ ಜನರಿಗೆ ಸಂಕಷ್ಟವಾಗಿದೆ. ಕಾರಣ ಏನೆಂದರೆ ಉಳಿದಂತಹ 36 ಎಕರೆ ಜಮೀನಿನ ಮೂಲ ಮಾಲೀಕರು ಈ ಜಮೀನು ಯಾವುದೇ ಭೂಸ್ವಾಧೀನಕ್ಕೆ ಒಳಪಟ್ಟಿರುವುದಿಲ್ಲ. ಶಿವಯೋಗಯ್ಯ, ಸಂಗಯ್ಯ, ಶಶಿಮಠ್ ಎಂಬುವವರು ಈ ಜಮೀನು ನಮ್ಮದು ಎಂದು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದಾರೆ. ಇದಲ್ಲದೆ ಗ್ರಾಮದಲ್ಲಿ ಯಾವುದೇ ಸರ್ಕಾರಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಬಿಡುತ್ತಿಲ್ಲ ಹಾಗೂ ಬಡವರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ. ವಾಸ್ತವವಾಗಿ ಈಗಾಗಲೇ ನಮ್ಮ ಗ್ರಾಮದಲ್ಲಿ ಈ ಜಮೀನುಗಳಲ್ಲಿ ಸುಮಾರು 40 ವರ್ಷ ಹಳೆಯ ಸರ್ಕಾರಿ ಪ್ರಾಥಮಿಕ ಶಾಲೆ, ಶೌಚಾಲಯಗಳು, ಗ್ರಾಮ ಪಂಚಾಯಿತಿ ಕಟ್ಟಡಗಳು, ಅಂಗನವಾಡಿ ಕೇಂದ್ರಗಳು, ದೇವಸ್ಥಾನಗಳು, ಗ್ರಂಥಾಲಯ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬಸ್ ನಿಲ್ದಾಣ, ಶುದ್ಧ ಕುಡಿಯುವ ನೀರಿನ ಘಟಕಗಳು ನಿರ್ಮಾಣ ಹಾಗೂ ಸರ್ಕಾರಿ ಸಿಸಿ ರಸ್ತೆ, ಸರ್ಕಾರದಿಂದ ವಿವಿಧ ಯೋಜನೆಗಳಲ್ಲಿ ನಿರ್ಮಾಣವಾದ ಮನೆಗಳು ಇವೆಲ್ಲವೂ ಇವೆ. ಈಗಿನ ಪರಿಸ್ಥಿತಿ ಸಂಪೂರ್ಣ ಗ್ರಾಮದಲ್ಲಿ 90% ಸಾರ್ವಜನಿಕರ ವಸತಿ ಪ್ರದೇಶವಾಗಿದ್ದಿದೆ. ಹೀಗಿದ್ದರೂ ಕೂಡ ಸಾರ್ವಜನಿಕರು ಬದುಕುವುದು ತುಂಬಾ ಕಠಿಣವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸದೇ ಹೋದರೆ ಮುಂಬರುವ ಎಲ್ಲ ಚುನಾವಣೆಗಳನ್ನು ಬಹಿಷ್ಕರಿಸುತ್ತೇವೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ತಿಳಿಸಿದರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯತ್ ಇಒ ವಿಶ್ವನಾಥ್ ಹೊಸ್ಮನಿ, ತಹಶೀಲ್ದಾರ್ ಯರಿಸ್ವಾಮಿ, ಪಿಎಸ್ಐ ವಿಜಿ ಪವಾರ್ ಸಮಸ್ಯೆಗಳನ್ನು ಆದಷ್ಟು ಶೀಘ್ರದಲ್ಲಿ ಬಗೆಹರಿಸುತ್ತೇವೆ ಎಂದು ತಿಳಿಸಿದರು. ಆಯ್ತು, ನನಗೆ ಇನ್ನೊಂದ್ಸಲ ಡಾಕ್ಯುಮೆಂಟ್ ಇವತ್ತೇ ವೆರಿಫೈ ಮಾಡಿ ನಾಳೆಯಿಂದ ಕರೆಕ್ಟ್ ಆಯ್ತು ಅಂತ ಮಾಡಿಸ್ತೀವಿ. ಗ್ರಾಮ ಪಂಚಾಯತಿ ದಾಖಲಾದಾಗ ಮನೆ ಕಟ್ಟಾಕತ್ತಿರ್ತಾರೆ, ಕಟ್ಟಿಗೆಯಲ್ಲಿ ಹಾಳಾಗಿ ಹೋಗಿ ಕಟ್ಟಾಕತ್ತಿರೋದು 4 ಜಾಗದಾಗ ಕಟ್ಟಿರ್ತಾರೆ.